ನಿರಾಣಿ ಸಮೂಹ ಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ಸಡಗರ. ಮುರುಗೇಶ್ ನಿರಾಣಿಯವರಿಗೆ 60ರ ಸಂಭ್ರಮ. ಒಂದ್ ಕಡೆ ಸ್ವಾತಂತ್ರ್ಯೋತ್ಸವ ಸಂಭ್ರಮ, ವಿವಿಧ ಕ್ಷೇತ್ರಗಳ ನೂರಾರು ಸಾಧಕರಿಗೆ ಸನ್ಮಾನ, ಹೋಮ ಹವನಗಳು, ಪೂಜಾ ಕೈಂಕರ್ಯಗಳು. ಮತ್ತೊಂದೆಡೆ ನಿರಾಣಿ ಪರಿವಾರದಲ್ಲಿ ಮನೆ ಮಾಡಿದ್ದ ಸಡಗರ. ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಮುಧೋಳದ ಸ್ವಗೃಹ ಮತ್ತು ಹೆಲಿಪ್ಯಾಡ್ ಮೈದಾನದಲ್ಲಿ ರಂಗುರಂಗಿನ ವಾತಾವರಣ ಕಂಡುಬಂತು. ದೇಶದ 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮತ್ತು ಮುರುಗೇಶ್ ನಿರಾಣಿಯವರ ಷಷ್ಠಿ ಪೂರ್ತಿ ಸಂಭ್ರಮ ಜೋರಾಗಿತ್ತು. ಆರಂಭದಲ್ಲಿ ಹೆಲಿಪ್ಯಾಡ್ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದ ವಿವಿಧ ಕಾರ್ಯಕ್ರಮಗಳ ಆಯೋಜನೆಯಾಗಿದ್ದವು. ನಿರಾಣಿ ಫ್ಯಾಕ್ಟರಿಯ ಭದ್ರತಾ ಸಿಬ್ಬಂದಿಗಳು ಹಾಗೂ ಅಶ್ವಪಡೆ ಅತಿಥಿಗಳನ್ನು ಮೈದಾನಕ್ಕೆ ಕರೆತಂದರು. ಮೂಲಕ ಕಾರ್ಯಕ್ರಮ ಆರಂಭಿಸಲಾಯಿತು. ಮೈದಾನದಲ್ಲಿ ವಿವಿಧ ಪಡೆಗಳ ಆಕರ್ಷಕ ಪಥ ಸಂಚಲನ ನಡೆಯಿತು. ಅತಿಥಿಗಳು ಗೌರವ ವಂದನೆ ಸ್ವೀಕಾರ ಮಾಡಿದ್ರು. ಈ ಬಾರಿ 75 ವರ್ಷಕ್ಕಿಂತ ಮೇಲ್ಪಟ್ಟವರು ಕಾರ್ಯಕ್ರಮದ ಆಕರ್ಷಣೆಯಾಗಿದ್ರು. ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರಿಗೆ ಗೌರವ. ಬರೋಬ್ಬರಿ 100 ಬಡ ಮಕ್ಕಳ ಶೈಕ್ಷಣಿಕ ದತ್ತು ಸ್ವೀಕಾರ. ಅತಿಥಿಗಳನ್ನು ತೆರೆದ ವಾಹನದಲ್ಲಿ ಆಗಮಿಸಿದ್ರು. ನಿರಾಣಿ ಸಮೂಹದ ತಾಂತ್ರಿಕ ಮಾರ್ಗದರ್ಶಕ ಆರ್.ವಿ. ವಟ್ನಾಳ್ ಧ್ವಜಾರೋಹಣ ಗೈದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿದ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಕೃಷಿಕರು ಹಾಗೂ ತಂತ್ರಜ್ಞರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆಲಗೂರ್ ಧರಿದೇವರ ಮಠದ ಲಕ್ಷ್ಮಣ ಮುತ್ಯ, ಗುರುರಾಜ ಹೊಸಕೋಟಿ, ಪದ್ಮಶ್ರೀ ವೆಂಕಪ್ಪ ಸುಗಟಕರ್, ಬಿಆರ್ ಪೂರ್ಣಚಂದ್ರ, ಪಿಎನ್ ಪಾಟೀಲ್, ಸಿಪಿ ಜನವಾಡ, ಎಂವೈ ಕಟ್ಟಿ, ಕೆಎಸ್ ಹೆಗಡೆ ಸೇರಿದಂತೆ ಹಲವಾರು ಹಿರಿಯರು ಗೌರವ ಸನ್ಮಾನ ಸ್ವೀಕರಿಸಿದ್ರು. ನಿರಾಣಿಯವರು ಕರುನಾಡ ಗಂಡು ಎಂದು ಗುರುರಾಜ್ ಹೊಸಕೋಟಿ ಬಣ್ಣಿಸಿದ್ರು. ಉತ್ತರ ಕರ್ನಾಟಕದ ಒಂದು ಗಂಡು ಅನ್ಬೇಕಂತಂದಿನಿ. ನಾನು ಮಂಡ್ಯದ ಕಡೆಗೆ ಮಂಡ್ಯದ ಗಂಡು ಅಂತಾರಲ್ಲ, ನಾನು ನಿರಾಣಿಯವರನ್ನ ಕರ್ನಾಟಕದ ಗಂಡು ಅಂತ ಹೇಳ್ತೇನೆ. ಯಾಕಂತಂದ್ರೆ ಸೀಮೆ ಬೇಡ ರೀ, ಈ ಸೀಮೆ ಬೇಡ, ಈ ಸೀಮೆಯನ್ನು ಪಾರು ಮಾಡಿ ಸೀಮೆಯನ್ನು ದಾಟಿ ದಯವಿಟ್ಟು ಕರ್ನಾಟಕದ ಗಂಡನ್ನ ಎತ್ತರದ ಸ್ಥಾನದಲ್ಲಿ ಕೂರಿಸ್ತಕ್ಕಂಥ ಜವಾಬ್ದಾರಿ ನಂದಲ್ಲ, ನಿಮ್ದು. ನಮಸ್ಕಾರ. ಎಫ್ಆರ್ಎನ್ ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಂಗಮೇಶ್ ನಿರಾಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೊತೆಗೆ ಸಾಕಷ್ಟು ಅತಿಥಿಗಳು ನಿರಾಣಿ ಸಮೂಹ ಸಂಸ್ಥೆಗಳ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಕಾರ್ಯಕ್ರಮದ ಕೇಂದ್ರ ಬಿಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬ ಅದ್ಧೂರಿಯಾಗಿ ನಡೆಯಿತು. ಕೇಕ್ ಕತ್ತರಿಸುವುದರ ಮೂಲಕ ಆಚರಣೆ ಮಾಡಿದ್ರು. ಬೃಹತ್ ಹಾರ ಹಾಕಿ ಹಿರಿಯರು ಆಶೀರ್ವಾದ ಮಾಡಿದ್ರೆ ಯುವಕರು, ಅಭಿಮಾನಿಗಳು, ಸಿಬ್ಬಂದಿಗಳು, ಮುಧೋಳದ ನಾಗರಿಕರು ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಅರವತ್ತನೇ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಆರ್ಥಿಕವಾಗಿ ಹಿಂದುಳಿದ 100 ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಯೋಜನೆಗೆ ಚಾಲನೆ ನೀಡಲಾಯಿತು. ಸಾಂಕೇತಿಕವಾಗಿ ವಿದ್ಯಾರ್ಥಿಗಳಿಗೆ ದತ್ತು ಸ್ವೀಕಾರ ಪ್ರಮಾಣ ಪತ್ರ ವಿತರಿಸಿದ್ರು. ಮುಂಬರುವ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನ ಹಮ್ಮಿಕೊಳ್ಳುವ ವಾಗ್ದಾನವನ್ನು ನಿರಾಣಿ ಸಮೂಹ ಸಂಸ್ಥೆಯ ಮುಖಂಡರು ಮಾಡಿದ್ರು. ನಿರಾಣಿ ಸಂಸ್ಥೆಯಲ್ಲಿ ನಡೆದ 79ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಕ್ಕೆ ಸಹಸ್ರಾರು ಜನ ಸಾಕ್ಷಿಯಾದರು. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.